ನಾನು ಬೆನಕ ಪ್ರಸಾದ್, ಸಾಗರ ಪೊಲೀಸ್ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕ. ಇತ್ತೀಚಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತೆ ಗೋಲ್ಡ್ ಬಂಗಾರದ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ಸ್ಪೆಸಿಫಿಕ್ ಕ್ರೈಮ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀವಿ, ಅಪರಾಧದ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀವಿ. ಎಸ್ಪೆಷಲಿ ಇತ್ತೀಚೆಗೆ ಆನಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಮೆಣಸಿನಸರ ಅಂತ ಒಂದು ಗ್ರಾಮದಲ್ಲಿ ಒಂದು 70 ವರ್ಷದ ವಯೋವೃದ್ಧೆ ಮನೆಯಲ್ಲಿ ಒಬ್ಬಳೇ ಇರುವಾಗ ಇಬ್ರು ಅಪರಿಚಿತ ವ್ಯಕ್ತಿಗಳು ಬಂದ್ಬಿಟ್ಟು ತಮ್ಮ ಗೋಲ್ಡ್ ಚೈನ್ನ ಪಾಲಿಶ್ ಮಾಡ್ಕೊಡ್ತೀವಿ ಅಂತ ನೆಪ ಹೇಳ್ಬಿಟ್ಟು ಅವ್ರದ್ದು ಅಟೆನ್ಷನ್ನ ಡೈವರ್ಷನ್ ಮಾಡಿಬಿಟ್ಟು ಸರನ ವಂಚನೆ ಮಾಡಿ ಕಿತ್ಕೊಂಡು ಹೋಗಿರ್ತಾರೆ. ಸೊ ಈ ವಿಡಿಯೋ ಮೂಲಕ ಎಲ್ರಿಗೂ ತಿಳುವಳಿಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಾದರೂ ಅಪರಿಚಿತರು ಮನೆಯಲ್ಲಿ ಮಧ್ಯಾಹ್ನದ ಹೊತ್ತು ಈವ್ನಿಂಗ್ ಟೈಮ್ ಮನೆಯಲ್ಲಿ ವಯೋವೃದ್ಧರು ಹೆಣ್ಮಕ್ಳಾಗ್ಲಿ ಜೆಂಟ್ಸ್ ಆಗಲಿ ಒಬ್ಬರೇ ಇರುವಾಗ ತಮ್ಮನ್ನು ಅಪ್ರೋಚ್ ಮಾಡಿ ತಮ್ಮ ಗೋಲ್ಡ್ನ ಪಾಲಿಶ್ ಮಾಡ್ಕೊಡ್ತೀವಿ ಅಂತಂದ್ರೆ ತಕ್ಷಣ ತಮ್ಮ ಮನೆಗೆ ಪೊಲೀಸ್ ಅಡಿಯಲ್ಲಿ ನಾವೇನು ನಂಬರ್ ಕೊಟ್ಟಿದ್ದೀವಿ, ಬೀಟ್ ಕಾನ್ಸ್ಟೇಬಲ್ ನಂಬರ್ ಕೊಟ್ಟಿರ್ತೀವಿ ಅಥವಾ ಇನ್ಸ್ಪೆಕ್ಟರ್ದು ನಂಬರ್ ಇರುತ್ತೆ, ತಕ್ಷಣ ಅವರಿಗೆ ಕಾಲ್ ಮಾಡಿ ಇಲ್ಲ 112 ಸಹಾಯವಾಣಿಗೆ ಕಾಲ್ ಮಾಡಿ ಪೊಲೀಸರಿಗೆ ತಿಳಿಸಿ ಯಾರಾದ್ರೂ ಸಂಶಯಾಸ್ಪದವಾಗಿ ಈ ರೀತಿ ಬಂದ್ರೆ. ಎರಡನೇ ವಿಚಾರ, ತಮ್ಮ ಮನೆಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತೀವಿ, ಮತ್ತೊಂದು ID ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಯಾರಾದ್ರೂ ಅಪರಿಚಿತರು ಬಂದ್ಬಿಟ್ಟು ತಮ್ಮನ್ನು ಅಪ್ರೋಚ್ ಮಾಡಿದ್ರೆ ದಯವಿಟ್ಟು ಸ್ವಲ್ಪ ಕಾಷನ್ ಎಕ್ಸರ್ಸೈಸ್ ಮಾಡಿ. ಯಾರು ಕೂಡ ಅವ್ರಿಗೆ ಓಪನ್ ಆಗಿ ಮನೆಯೊಳಗೆ ಬಂದು ಕೂರಿಸಿ ಆಕ್ಸೆಸ್ ಕೊಟ್ಬಿಟ್ಟು ಈ ರೀತಿಯಾದ ಅಪರಾಧಗಳಿಗೆ ತಾವು ಬಲಿಪಶು ಆಗ್ಬೇಡಿ. ಮೂರನೇದು, ಎಲ್ಲೋ ನಿಧಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಮ್ಮನ್ನು ಯಾರೋ ಅಪ್ರೋಚ್ ಮಾಡ್ಬಿಟ್ಟು ಅದರಲ್ಲಿ ಮೋಡಸ್ ಆಪರೆಂಡಿ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲನೇ ಸತಿ ಒಂದು ಜೆನ್ಯೂನ್ ಗೋಲ್ಡ್ ಕಾಯಿನ್ ಕೊಡ್ತಾರೆ, ಅದನ್ನ ನೀವು ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ಮೇಲೆ ಅದು ನೈಜತೆಯಿಂದ ಕೂಡಿದೆ ಅಂತ ತಮಗೆ ನಂಬಿಕೆ ಬಂದ ಮೇಲೆ ಒಂದು ಬೇರೆ ಜಾಗಕ್ಕೆ ಕರೆದ್ಬಿಟ್ಟು ಸಾಕಷ್ಟು ಗೋಲ್ಡ್ ಕಾಯಿನ್ಸ್ ಕೊಡ್ತಾರೆ ಚಿಕ್ಕದು. ಅದೆಲ್ಲ ಫೇಕ್ ಆಗಿರುತ್ತೆ. ತಮ್ಮಿಂದ ಹಣ ವಸೂಲಿ ಮಾಡಿ ದರೋಡೆ ಮಾಡಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಕರಣಗಳನ್ನು ಕಂಡಿದ್ದೀವಿ. ಸೊ ಸಾಗರದ ಜನತೆಯಲ್ಲಿ ಒಂದು ಕಳಕಳಿಯ ವಿನಂತಿ, ಜಾಗರೂಕರಾಗಿರಿ, ಈ ರೀತಿಯಾದ ಅಪರಾಧಗಳಿಗೆ ಬಲಿಪಶುಗಳಾಗಬೇಡಿ. ಏನೇ ಮಾಹಿತಿ ಇದ್ರು, ಏನಾದರೂ ಸಹಾಯ ಬೇಕಿತ್ತು ಅಂತಂದ್ರೆ 112 ಸಹಾಯವಾಣಿ ಕರೆ ಮಾಡಿ, ಇಲ್ಲ ತಮ್ಮ ಬೀಟ್ ಪೊಲೀಸ್ ಸಿಬ್ಬಂದಿ ಯಾರಿರ್ತಾರೋ ಅವರಿಗೆ ಕಾಲ್ ಮಾಡಿಬಿಟ್ಟು ತಿಳಿಸಿ. ಧನ್ಯವಾದಗಳು. ಮಹಿಳೆಯರೇ ಹುಷಾರ್, ಇತ್ತೀಚೆಗೆ ಬಂಗಾರದ ಬೆಲೆ ಗಗನ ಮುಟ್ಟಿದೆ. ಹೌದು ಕಣ್ರಿ, ಸಾಗರ ತಾಲೂಕಿನ ಅನಂತಪುರದಲ್ಲೂ ಇದೇ ರೀತಿ ಪ್ರಕರಣ ನಡೆದಿದೆ. ಮಹಿಳೆಯ ಬಂಗಾರದ ಸರಕ್ಕೆ ಪಾಲಿಶ್ ಮಾಡಿಕೊಡುವ ನೆಪದಲ್ಲಿ ಲಕ್ಷಗಟ್ಟಲೆ ಬಂಗಾರವನ್ನು ಇಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. ಎಚ್ಚರ ಮಹಿಳೆಯರೇ.